ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಸ್ಗಳು ಮುಂದೆ ನಿಮಗೆ ದೊರೀತಾ ಇರ್ತವೆ. ಏನಪ್ಪ ವಿಷಯ ಅಂತಂದರೆ, ಇವತ್ತು PUC ವಿದ್ಯಾರ್ಥಿಗಳು ಯಾರೆಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಡಿಯಲ್ಲಿ PUC ಅಂದರೆ ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾರೆ ಸ್ನೇಹಿತರೆ, ಅವರು ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಹಾಗೂ ಒಂದು ಇಂಪಾರ್ಟೆಂಟ್ ಮಾಹಿತಿ ದೊರೆಯುತ್ತೆ ಸ್ನೇಹಿತರೆ. ಏನಪ್ಪ ವಿಷಯ ಅಂತಂದರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಸ್ನೇಹಿತರೆ. ಯಾವುದ್ರ ಬಗ್ಗೆ ಅಂತಂದರೆ, ಎಕ್ಸಾಮ್ ಬಗ್ಗೆ ಸ್ನೇಹಿತರೆ. 2025ರ ಒಂದು ಅಕಾಡೆಮಿಕ್ ಇಯರಲ್ಲಿ ಒಂದು ಎಕ್ಸಾಮ್ನ ಯಾವ ಡೇಟಿಗೆ ನಡೆಸೋಣ ಅಂತ ಒಂದು ಚರ್ಚೆ ಮೂಲಕ ಒಂದು ಒಂದು ಪ್ರಕಟಿಸಿದ್ದಾರೆ ಸ್ನೇಹಿತರೆ. ಒಂದು ಅನೌನ್ಸ್ಮೆಂಟ್ನ ಅದನ್ನ ನಾವೀಗ ನೋಡೋಣ. ಯಾವ ರೀತಿ ಇದೆ, ಯಾವ ಡೇಟಿಗೆ ನಮ್ಮ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತವೆ ಅಂತ ನೋಡೋಣ ಸ್ನೇಹಿತರೆ. ಎಲ್ಲ ಒಂದು ಅಂದರೆ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ಮೂರೂ ಒಂದು ವಿಧವಾದ ಒಂದು ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಒಂದು ಟೈಮ್ ಟೇಬಲ್ನ ಇಲ್ಲಿ ಪ್ರಕಟಿಸಿದ್ದಾರೆ ಸ್ನೇಹಿತರೆ. ಬನ್ನಿ ಆ ಒಂದು ನೋಡೋಣ ಅದನ್ನು. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿಂದ 2ನೇ ತಾರೀಕು ಸ್ನೇಹಿತರೆ, ಡಿಸೆಂಬರ್ 2ನೇ ತಾರೀಕು 2024ರಂದು ಈ ಒಂದು ವೇಳಾಪಟ್ಟಿ ಪ್ರಕಟಿಸಿದ್ದಾರೆ ಸ್ನೇಹಿತರೆ. ಇದೊಂದು ತಾತ್ಕಾಲಿಕ ವೇಳಾಪಟ್ಟಿ ಆಗಿದೆ ಸ್ನೇಹಿತರೆ. ಆದರೆ ಇದರಲ್ಲಿ ಚೇಂಜಸ್ ಮಾಡ್ಬೋದು ಅವರು, ಆದರೆ ತುಂಬ ಏನು ಚೇಂಜಸ್ ಮಾಡಲ್ಲ ಸ್ನೇಹಿತರೆ. ಇದೇ ಒಂದು ನಿಮ್ಮದು ಫೈನಲ್ ಒಂದು ಅನೌನ್ಸ್ಮೆಂಟ್ ಆಗಿ ಮತ್ತೆ ಹೊರಡಿಸ್ತಾರೆ ಸ್ನೇಹಿತರೆ. ಇಲ್ಲಿ ಏನು ಚೇಂಜಸ್ ಅಕಸ್ಮಾತಾಗಿ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಇದೇ ಒಂದು ಟೈಮ್ ಟೇಬಲ್ನ ನಿಮಗೆ ಹೊರಡಿಸ್ಲಾಗ್ತಾರೆ ಸ್ನೇಹಿತರೆ. ಅವರು ನೋಡ್ಬೋದು ಸ್ನೇಹಿತರೆ. ಮೊದಲನೆಯ ಒಂದು ಎಕ್ಸಾಮ್ ಸ್ನೇಹಿತರೆ 1/3/2025 ಅಂದರೆ ಮಾರ್ಚ್ 1ನೇ ತಾರೀಕು ಕನ್ನಡ ಸ್ನೇಹಿತರೆ. ಯಾರ್ಯಾರ ಪ್ರಥಮ ಭಾಷೆ ಕನ್ನಡ ಇದೆ ಸ್ನೇಹಿತರೆ, ಅವರಿಗೆ 1ನೇ ತಾರೀಕು ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ, ನೀವು ನೋಡ್ಬೋದು. ನೆಕ್ಸ್ಟು 3ನೇ ತಾರೀಕು ಮಾರ್ಚಿಂದ ಗಣಿತ ಇದೆ ಸ್ನೇಹಿತರೆ. ಇದು ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ ಸ್ನೇಹಿತರೆ. PUC ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ವ್ಯವಹಾರ ಅಧ್ಯಯನ ಇದೆ ಸ್ನೇಹಿತರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ತರ್ಕಶಾಸ್ತ್ರ, ಶಿಕ್ಷಣಶಾಸ್ತ್ರ, ಗಣಿತ ಸ್ನೇಹಿತರೆ. ಗಣಿತ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇರುತ್ತೆ 3ನೇ ತಾರೀಕು ಮಾರ್ಚು. ವ್ಯವಹಾರ ಅಧ್ಯಯನ ಸ್ನೇಹಿತರೆ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ಇರುತ್ತೆ ಸ್ನೇಹಿತರೆ. ಇನ್ನು 4ನೇ ತಾರೀಕಿಗೆ ಬರೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಂಸ್ಕೃತ ಯಾರೆಲ್ಲ ತೊಗೊಂಡಿದ್ದೀರ, ಸಂಸ್ಕೃತ ಆಮೇಲೆ ಉರ್ದು ಇದೆಲ್ಲ ಇರುತ್ತೆ ಸ್ನೇಹಿತರೆ ಮಂಗಳವಾರ ಮಾರ್ಚ್ 4ನೇ ತಾರೀಕು. ಅದು ಬಿಟ್ಟೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು 5ನೇ ತಾರೀಕು ಮಾರ್ಚ್ರಂದು ರಾಜ್ಯಶಾಸ್ತ್ರ ಸ್ನೇಹಿತರೆ, ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ಇದೆ ಸ್ನೇಹಿತರೆ. ಇನ್ನು 7ನೇ ತಾರೀಕು ಶುಕ್ರವಾರ ಮಾರ್ಚ್ 7ನೇ ತಾರೀಕು ಹಿಸ್ಟ್ರಿ ಸ್ನೇಹಿತರೆ. ಹಿಸ್ಟ್ರಿ ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗೆ ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳು ಇದನ್ನ ಯಾರು ಒಂದು ಆಪ್ಷನಲ್ ಆಗಿ ತೊಗೊಂಡಿರ್ತಾರೋ ಅವ್ರಿಗೆ ಹಿಸ್ಟ್ರಿ ಇದೆ. ನೆಕ್ಸ್ಟು ಫಿಸಿಕ್ಸು ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಇದೆ ಸ್ನೇಹಿತರೆ 7ನೇ ತಾರೀಕು ಮಾರ್ಚ್ರಂದು. ಇನ್ನು 8ನೇ ತಾರೀಕು ಹಿಂದಿ ಇದೆ ಸ್ನೇಹಿತರೆ. ಇದನ್ನ ಯಾರು ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅಥವಾ ತೊಗೊಂಡಿರ್ತೀರೋ ಅವ್ರಿಗೆ ಹಿಂದಿ ಇರುತ್ತೆ 8ನೇ ತಾರೀಕು. ನೆಕ್ಸ್ಟ್ ಇನ್ನು 10ನೇ ತಾರೀಕು ಮಾರ್ಚ್ ಅಂದು ಒಂದು ಆಪ್ಷನಲ್ ಕನ್ನಡ, ಇದು ಆಲ್ಮೋಸ್ಟ್ ಯಾರೂ ತೊಗೊಂಡಿರಲ್ಲ ಸ್ನೇಹಿತರೆ. ಅದು ಬಿಟ್ಟರೆ ಅಕೌಂಟೆನ್ಸಿ ಇರುತ್ತೆ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ, ಅಕೌಂಟೆನ್ಸಿ ಇರುತ್ತೆ ಸ್ನೇಹಿತರೆ. ಅದು ಬಿಟ್ಟರೆ ಇನ್ನು 12ನೇ ತಾರೀಕು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು, ಕೆಮಿಸ್ಟ್ರಿ ಇದೆ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಮಾರ್ಚ್ 12ರಂದು ಕೆಮಿಸ್ಟ್ರಿ ಇದೆ. ನಂತರ 13ನೇ ತಾರೀಕು ಮಾರ್ಚ್ರಂದು ಎಕನಾಮಿಕ್ ಇದೆ, ಕಾಮರ್ಸ್ಗೂ ಇರುತ್ತೆ ಸ್ನೇಹಿತರೆ, ಆರ್ಟ್ಸ್ಗೂ ಇರುತ್ತೆ, ನೀವು ಇದನ್ನು ನೋಡ್ಕೋಬೋದು. ಆಮೇಲೆ ನೆಕ್ಸ್ಟು ಇನ್ನು 15ನೇ ತಾರೀಕು ಮಾರ್ಚ್ ಅಂದು ಇಂಗ್ಲೀಷ್ ಇದೆ ಸ್ನೇಹಿತರೆ. ಇಂಗ್ಲೀಷು ಇದು ಎಲ್ರಿಗೂ ಇರುತ್ತೆ ಸ್ನೇಹಿತರೆ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ. ನೆಕ್ಸ್ಟ್ ಸ್ನೇಹಿತರೆ 17ನೇ ತಾರೀಕು ಮಾರ್ಚ್ ಅಂದು ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ ಇದೆ ಸ್ನೇಹಿತರೆ. ಇದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇರುತ್ತೆ ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು 18ನೇ ತಾರೀಕು ಮಾರ್ಚ್ ಅಂದು ಸೋಷಿಯಾಲಜಿ ಇದೆ ಸ್ನೇಹಿತರೆ. ಇದು ಕೂಡ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇರುತ್ತೆ ಸ್ನೇಹಿತರೆ. ಇನ್ನು 19ನೇ ತಾರೀಕು ಮಾರ್ಚ್ರಂದು ಕೆಲವೊಂದು ಬೇರೆ ಬೇರೆ ಆಟೋಮೊಬೈಲ್ ಆಮೇಲೆ ಮಾಹಿತಿ ತಂತ್ರಜ್ಞಾನ ಅಂತ ಇದೆ ಸ್ನೇಹಿತರೆ. ಇದೆಲ್ಲ ಆಪ್ಷನಲ್ಲಾಗಿ ಯಾರು ತೊಗೊಂಡಿರ್ತಾರೋ ಅವರಿಗಿರುತ್ತೆ. ಆಲ್ಮೋಸ್ಟ್ ಸ್ನೇಹಿತರೆ ಇಷ್ಟೇ ಇದೆ ಟೈಮ್ ಟೇಬಲು. ಇದೇ ನಿಮಗೆ ಒಂದು ಫೈನಲ್ ಟೈಮ್ ಟೇಬಲ್ ಆಗಿ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ನೀವು ಇದನ್ನೇ ಒಂದು ಗಮನದಲ್ಲಿಟ್ಕೊಂಡು ನಿಮ್ಮ ಸ್ಟಡಿನ ಈಗಿಂದನೇ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಈಗಲಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ಒಂದು 3 ತಿಂಗಳ ಒಂದು ಹತ್ತತ್ರ 3 ತಿಂಗಳ ಕಾಲಾವಕಾಶ ಸಿಗುತ್ತೆ. ದಯವಿಟ್ಟು ಈ ಒಂದು ಟೈಮ್ ಟೇಬಲ್ನ ಮನದಲ್ಲಿಟ್ಟುಕೊಂಡು ನೀವು ಸ್ಟಡಿನ ಚೆನ್ನಾಗಿ ಮಾಡಿ ಸ್ನೇಹಿತರೆ. 19ನೇ ತಾರೀಕು ಮಾರ್ಚ್ 19ನೇ ತಾರೀಕು ನಿಮ್ಮ ಒಂದು ಎಕ್ಸಾಮ್ಸ್ಗಳು ಕೊನೆಗೊಳ್ತವೆ ಸ್ನೇಹಿತರೆ. ದಯವಿಟ್ಟು ಚೆನ್ನಾಗಿ ಎಕ್ಸಾಮ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ನಿಮ್ಮ ಒಂದು ಸ್ಟಡಿನ ಈಗಲಿಂದ ಸ್ಟಾರ್ಟ್ ಮಾಡಿ ಸ್ನೇಹಿತರೆ.
ದಯವಿಟ್ಟು ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ನೂ ಯೂಸ್ಫುಲ್ ವೀಡಿಯೋಸ್ಗಳು ನಿಮಗೆ ದೊರೀತವೆ ಸ್ನೇಹಿತರೆ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ.